ಶಾಲಾ ಅಂತ ಕರೀತಾರೆ. ಶಾಲಾ ಅಂದ್ರೆ ಸ್ಕೂಲ್ ಅಲ್ಲ, ಮನೆಗೆ ಶಾಲಾ ಅಂತ ಕರೀತಾರೆ. ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳ 6ನೆಯ ಮಹಾಸಮಾರಾಧನೆ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸಂಭ್ರಮದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಹಳೆಯ ಕಾಲದಲ್ಲಿ ಭಾರತೀಯ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸಾಂಪ್ರದಾಯಿಕ ವಾಸ್ತು ಪ್ರಕಾರದ ಮನೆಗಳು ಹೇಗಿರುತ್ತಿದ್ದವು? ಆಗೆಲ್ಲ ಹಳೆಯ ಕಾಲದಲ್ಲಿ ಸಾಂಪ್ರದಾಯಿಕ ಮನೆಗಳನ್ನು ಆ ಮನೆಯಲ್ಲಿ ಎಷ್ಟು ಯೂನಿಟ್ಗಳು ಅಂದರೆ ಭಾಗಗಳು ಅಂದರೆ ಬ್ಲಾಕ್ಗಳು ಇವೆ, ಆ ಆಧಾರದ ಮೇಲೆ ಅವುಗಳನ್ನು ಏಕಶಾಲಾ, ದ್ವಿಶಾಲಾ, ತ್ರಿಶಾಲಾ, ಚತುರ್ಶಾಲಾ ಎಂದು ವಿಂಗಡಿಸಲಾಗಿತ್ತು. ಶಾಲಾ ಅಂದರೆ ಚೌಕಾಕಾರದ ವಾಸಿಸುವ ಜಾಗ. ಹಳೆಯ ಕಾಲದಲ್ಲಿ ಭಾರತೀಯ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸಾಂಪ್ರದಾಯಿಕ ವಾಸ್ತು ಪ್ರಕಾರದ ಮನೆಗಳು ಹೇಗಿರುತ್ತಿದ್ದವು? ಆತ್ಮಾಶ್ರಮ ಗುರುಕುಲದ ವಿದ್ಯಾರ್ಥಿ ಸುಧರ್ಮ ಎಷ್ಟು ಸೊಗಸಾಗಿ ನಿರೂಪಣೆ ಮಾಡುತ್ತಿದ್ದಾನೆ. ಬನ್ನಿ ನೋಡೋಣ, ಕೇಳೋಣ. ಶುರು. ಇದು ಹಳೆಯ ಕಾಲದ ಮನೆಯ ಸಿಸ್ಟಮ್. ಗುರುಭ್ಯೋ ನಮಃ. ಇದು ಹಳೆಯ ಕಾಲದ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇದು ಹಳೆಯ ಕಾಲದ ಮನೆಯ ಸಿಸ್ಟಮ್. ಆ ಹಳೆಯ ಕಾಲದ ಮನೆಯ ಸಿಸ್ಟಮ್ ಅಲ್ಲಿ ಶಾಲಾ, ಒಂದು ಮನೆಗೆ ಶಾಲಾ ಅಂತ ಕರೀತಾರೆ. ಶಾಲೆ ಅಂದ್ರೆ ಸ್ಕೂಲ್ ಅಲ್ಲ, ಒಂದು ಮನೆಗೆ ಶಾಲಾ ಅಂತ ಕರೀತಾರೆ. ಆ ಶಾಲಾ ಅಂದ್ರೆ ಏಕಶಾಲಾ, ದ್ವಿಶಾಲಾ, ತ್ರಿಶಾಲಾ, ಚತುರ್ಶಾಲಾ. ಒಂದು ಮನೆ, 2 ಮನೆ, 3 ಮನೆ, 4 ಮನೆ ಹಂಗೆ. ಪಾತ್ರ ಪರಿಚಯ ನೋಡಿದೆ, ಒಬ್ಬ ಗೃಹಸ್ಥ ಇಷ್ಟು ಜನನ್ನ ಸಾಕಬೇಕು ಅಂತ ಇದರಲ್ಲಿ ತಿಳಿಸ್ಕೊಟ್ಟಿದೆ. ಅದರಲ್ಲಿ ಪಾತ್ರ ಪರಿಚಯ ಋಷಿಗಳು, ಋಷಿಗಳ ಮನೆ, ಮತ್ತೆ ಗೋಶಾಲೆ, ಗೋಷ್ಠ ಅಂದ್ರೆ ಗೋಶಾಲೆ, ಕೊಟ್ಟಿಗೆ. ಇದು ಯಜಮಾನನ ಮನೆ ಅಂದ್ರೆ ಗೃಹಸ್ಥ ಯಜಮಾನನ ಮನೆ. ಇದು ಸೇವಕರ ಮನೆ. ಮತ್ತು ಇದರಲ್ಲಿ ದೊಡ್ಡದಿಂದ ಸಣ್ಣದಕ್ಕೆ ಚತುಶ್ಶಾಲಾ ಅಂದ್ರೆ ಇದು ಮುನಿಗಳು. ಚತುಶ್ಶಾಲ ಮುನೀನಾಂತು, ಮುನಿಗಳಿಗೆ 4 ಮನೆ. ಅಂದರೆ ಏನು ಅಂದರೆ ಉಳ್ಕೊಳ್ಳೋದಕ್ಕೆ ಒಂದು ಮನೆ, ಪೂಜೆ ಮಾಡೋದಕ್ಕೆ ಇನ್ನೊಂದು ಮನೆ, ಮಲ್ಕೊಳ್ಳೋದಕ್ಕೆ ಸ್ವಾಪಶಾಲಾ, ಮಲ್ಕೊಳ್ಳೋದಕ್ಕೆ ಇನ್ನೊಂದು ಮನೆ. ಇದು ಯಜ್ಞಶಾಲಾ, ಯಜ್ಞ ಮಾಡೋದಕ್ಕೆ ಇನ್ನೊಂದು ಮನೆ. ಆಮೇಲೆ ಇದರಲ್ಲಿ ಕಿಟಕಿಗಳು ಒಂದೊಂದು ಬೇರೆ ಬೇರೆ ಇರುತ್ತೆ. ಕಿಟಕಿಗಳು ಮುಂದೆ ಮತ್ತು ಹಿಂದೆ 2 ದೊಡ್ಡ ದೊಡ್ಡ ಕಿಟಕಿಗಳು. ಮತ್ತೆ ಉಳ್ಕೊಳ್ಳೋದಕ್ಕೆ ಮತ್ತೆ ಬೆಳಕು ಬೇಕಲ್ಲ, ಹಾಗೆ ದೊಡ್ಡ ದೊಡ್ಡ ಕಿಟಕಿಗಳು. ಇಲ್ಲಿ ಯಜ್ಞಶಾಲೆಗೆ ಹಳೆ ಕಾಲದಲ್ಲಿ ನೋಡ್ಬೋದು. ಇವಾಗಿನ ಕಾಲದಲ್ಲೇ ಎಕ್ಸಾಸ್ಟ್ ಫ್ಯಾನ್ ಇದೆ ಅಂತ ದೊಡ್ಡದು ಅಂತೇನಲ್ಲ. ಹಳೆ ಕಾಲದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಮಧ್ಯದಲ್ಲಿ ಗ್ಯಾಪ್. ಇದರಿಂದ ಧೂಮ ಈಗಿನ ಕಾಲಕ್ಕಿಂತ ಚೆನ್ನಾಗಿ ಅವಾಗ ಹೋಗ್ತಿತ್ತು. ಹಳೆ ಕಾಲದಲ್ಲಿ ಮೆಚೂರ್ಡ್ ಆಗೇ ಇದ್ರು ಇದಕ್ಕಿಂತ. ಮತ್ತೆ ಯಜ್ಞಶಾಲಾ ಮತ್ತು ಪೂಜಾ ಶಾಲಕ್ಕೆ 2 ಕಿಟಕಿಗಳು ಅಂದ್ರೆ ಸಣ್ಣ ಸಣ್ಣ ಕಿಟಕಿಗಳು. ಅಂದ್ರೆ ಪೂಜಾ ಶಾಲೆಗೆ ಇದಕ್ಕೆ ಸಣ್ಣದು ಅಂದ್ರೆ ಸ್ವಯಂ ಪ್ರಕಾಶ, ಭಗವಂತನಿಗೆ ಬಹಳ ಪ್ರಕಾಶ. ಸ್ವಯಂ ಪ್ರಕಾಶನಿಗೆ ಅದಕ್ಕಿಂತ ಸಣ್ಣ ಪ್ರಕಾಶ, ಸೂರ್ಯ ಪ್ರಕಾಶ ಬಂದರೆ ಅದು ಅಪಮಾನ ತರ ಲೆಕ್ಕ. ಆ ಅಪಮಾನಕ್ಕೆ ಹಾಗಾಗಿ ನೆರಳಲ್ಲಿ ಭಗವಂತನ ಮಾಡ್ತಾರೆ. ಹಾಗಾಗಿ ಇವಾಗ ಅದಕ್ಕೆ ಮಂಟಪಗಳನ್ನೆಲ್ಲ ಇಡೋದು. ಮಂಟಪಕ್ಕೆ ಒಳಗೆ ಹೋಗಬಾರದಂತ ಬೆಳಕು, ಅದಕ್ಕೆ ಸಣ್ಣ ಕಿಟಕಿ. ಯಜ್ಞಶಾಲಾಗೂ ಅಷ್ಟು, ಯಜ್ಞಶಾಲಾಗೂ ಸಣ್ಣ ಕಿಟಕಿ. ಇಲ್ಲಿ ಕಿಟಕಿ ಮುಚ್ಚಾಗಿದೆ. ಆಮೇಲೆ ಸ್ವಾಪಶಾಲೆಗೆ ದೊಡ್ಡ ಕಿಟಕಿ. ಆಮೇಲೆ ಇದು ಗೋಶಾಲೆ. ಗೋಶಾಲೆಯಲ್ಲಿ 1 ಕಿಟಕಿ ಅಂದರೆ ಎಡಭಾಗದಲ್ಲಿ, ಅಂದರೆ ನಿಮ್ಮ ಎಡಭಾಗದಲ್ಲಿ ಎಡಗೋಡೆಯಲ್ಲಿ ಮಧ್ಯದಲ್ಲಿ 1 ಕಿಟಕಿ. ಮಧ್ಯದಲ್ಲಿ 1 ಕಿಟಕಿ. ಆದ ಮೇಲೆ ಇದು ದೊಡ್ಡ ಮನೆ, ಯಜಮಾನನ ಮನೆ. ಯಜಮಾನನ ಮನೆಯಲ್ಲಿ ಕೇಳಬಹುದು, ನೀವು ಅಂದ್ಕೊಳ್ಬೋದು, ಯಜಮಾನಕ್ಕಿಂತ ಈ ಋಷಿಗಳಿಗೆ ಜಾಸ್ತಿ ಸೌಕಾರ ಆಯ್ತಲ್ಲ, 4 ಮನೆ, ಯಜಮಾನ 3 ಮನೆ ಅಂತಂದರೆ ಪಾವಿತ್ರ್ಯತೆ ಹೆಚ್ಚು. ಅಂದರೆ ಮಾಡ್ಕೊಳ್ಳೋದು ಒಂದೇ, ಊಟ ಮಾಡೋದು ಒಂದೇ, ಯಜ್ಞ ಮಾಡೋದು ಒಂದೇ, ಪೂಜೆ ಮಾಡೋದು ಅಂದರೆ ಅದು ಪಾವಿತ್ರ್ಯ ಅಲ್ಲ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಭೋಜನ ಶಾಲೆ ಇಲ್ವಲ್ಲ ಅಂತ ಅಂದ್ಕೊಳ್ಬೋದು. ಭೋಜನ ಶಾಲೆ, ಊಟ ಮಾಡೋ ಶಾಲೆ ಇದು. ಮತ್ತು ಎಲ್ಲರಿಗೂ ಭೋಜನ ಹಾಕಬೇಕಾಗಿದ್ದು ಕರ್ತವ್ಯ ಗೃಹಸ್ಥಂದು, ಯಜಮಾನಂದು. ಹಾಗಾಗಿ ಯಜಮಾನನಿದ್ದು ಇಲ್ಲಿ ದೊಡ್ಡ ಮನೆಯಲ್ಲಿ ವಸತಿ ಶಾಲಾ, ಭೋಜನ ಶಾಲಾ ಅಂದರೆ ಉಳ್ಕೊಳ್ಳೋದಕ್ಕೆ ಮತ್ತು ಊಟ ಮಾಡೋದಕ್ಕೆ
ಇದು ಒಂದು. ಮತ್ತೆ ಭೂಜಾಲ ಪಾಕಶಾಲ ಅಂತ ಅಂದ್ರೆ ಇಲ್ಲಿ ಅಡಿಗೆ ಇದರಲ್ಲಿ ನಿತ್ಯ ಮಾಡುವಂತಹ ಸ್ವಾಪಶಾಲ. ಇವೆರಡರಲ್ಲಿ ಸಣ್ಣ ಸಣ್ಣ ಕಿಟಕಿಗಳು, ಇದಕ್ಕೆ ದೊಡ್ಡ ಒಂದು ಕಿಟಕಿ. ಒಂದು ಮನೆ ಇದೆ, ಎರಡು ಮನೆ ಇದೆ. ಇಲ್ಲಿ ಎಷ್ಟು ಮನೆ ಇದೆ? ಒಂದು ಮನೆ ಇದೆ, ಎರಡು ಮನೆ ಇದೆಯಾ? ಮೇಲೊಂದಿದೆ ಅನಿಸುತ್ತಲ್ವಾ? ಇದಲ್ಲ, ಇದು ಒಂದೇ ಮನೆ. ಒಳಗೆ ಒಂದು ಸಣ್ಣ ಮನೆ ಇದೆ, ಕಾಣಿಸಲ್ಲ ಅದು. ಸೇವಕನ ಮನೆಯಲ್ಲಿ ಒಳಗೆ ಒಂದು ಮನೆ ಇರುತ್ತೆ ಹೇಳು. ಆ ಮನೆಯಲ್ಲಿ ಏನಿರುತ್ತೆ? ಶೌಚಾಲಯ ಮತ್ತು ಮನುಗಳ ಸ್ವಗೃಹ. ಒಳಗೆ ಸಣ್ಣ ಮನೆ, ಅದು ಅದಕ್ಕೆ ಒಂದು ಕಿಟಕಿ, ಮನೆ ಮುಂದೆ ಎರಡು ಕಿಟಕಿ, ಒಟ್ಟು 3 ಕಿಟಕಿ ಮನೆಗೆ ಇರಬಹುದು. ಇದು ಮನೆಯ ಹಳೆ ಕಾಲದ ಮನೆಯ ನಿರೂಪಣೆ. ಹಳೆ ಕಾಲದ ಮನೆಯನ್ನು ಹೇಗೆ ಮಾಡ್ತಾರೆ ತಕ್ಷಣ ಹೇಳಿದ್ರೆ, ಇವಾಗ ಹಳೆ ಮನೆ ಹೆಂಗೆ ಕಟ್ಟುತ್ತಾ ಇದ್ರು ಅಂದ್ರೆ, ಹಳೆ ಕಾಲದಲ್ಲಿ ಸಿಮೆಂಟ್ ಏನಿರಲಿಲ್ಲ, ಗಟ್ಟಿ ನಿಂತ್ಕೊಳ್ತಿತ್ತಂದ್ರೆ ಇಟ್ಟಗಿಯಿಂದ ಕಟ್ತಿದ್ರು. ಆದರೆ ಅದಷ್ಟು ಗಟ್ಟಿ ಅಲ್ಲ, ಹುಟ್ಟಬಾರ್ದು. ಆ ಹಳೆ ಕಾಲದಲ್ಲಿ ಗಟ್ಟಿ ನಿಂತ್ಕೊಳ್ಳೋದಕ್ಕೆ ಕಲ್ಲಿನ ಪುಡಿ, ಸುಣ್ಣ, ಅದರ ಜೊತೆ ಗಟ್ಟಿಯಾಗುವುದಕ್ಕೆ ಕಬ್ಬಿನ ರಸ ಸೇರಿಸಿದರೆ ಅದು ಸಿಮೆಂಟಿನಿಗಿಂತ ಗಟ್ಟಿ ಆಗಿರ್ಬೋದು. ನೀವು ನವವರ್ತಾನದಲ್ಲಿ ನೋಡಬಹುದು, ಮಧ್ಯದಲ್ಲಿ ವೈಟ್ ಹಚ್ಚಿದ್ರೆ ಅದು ಅದೇ ಸುಣ್ಣ, ಕಲ್ಲಿನ ಪುಡಿ ಸೇರಿಸಿ ಹಚ್ಚಿದ್ರೆ ಹಳೆ ಕಾಲದಲ್ಲಿ ಇದರ ಮನೆ. ಹಳೆ ಕಾಲದಲ್ಲಿ ಮನೆ ಕಟ್ಟುವ ಪದ್ಧತಿ ಮತ್ತು ಮನೆಯ ಲಕ್ಷಣ, ಮನೆಯು ಇರಬೇಕಾದಂತಹ ಲಕ್ಷಣ. ನಿನ್ನ ಹೆಸರು? ನನ್ನ ಹೆಸರು ಸುಧರ್ಮ ಅಂತ. ಇದು